ನಾನು ಡಿಗ್ರಿ ಓದ್ತಿದ್ದೀನಿ, BSc ಫೈನಲ್ ಇಯರಲ್ಲಿದ್ದೀನಿ. ಇವಾಗ ಸ್ಯಾಂಡಲ್ವುಡ್ಡಲ್ಲಿ ಡಿವೋರ್ಸ್ ಕೇಸ್ ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮ್ಯಾಮ್, ಇವ್ರು ಡಿವೋರ್ಸ್ ಮಾಡ್ಕೊಳ್ಳೋ ಹಾಗಾಗಿದ್ದಿದ್ರೆ ಏನಕ್ಕೆ ಮದುವೆ ಆಗ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಇದು ಫಾರಿನ್ ಕಂಟ್ರೀಸಲ್ಲಿ ನಡೆಯುತ್ತೆ ಡಿವೋರ್ಸ್ ಎಲ್ಲ. ಬಟ್ ಇವಾಗ ಈ ಟ್ರೆಂಡ್ ಇಲ್ಲೂ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನಕ್ಕಂದರೆ ಒಬ್ಬರು ಸೂಪರ್ ಸ್ಟಾರ್ ಈ ಥರ ಡಿವೋರ್ಸ್ ಮಾಡ್ಕೊತಾರಂದರೆ ಅವ್ರ ಅಭಿಮಾನಿಗಳೂ ನಾಳೆ ದಿನ ಫಾಲೋ ಮಾಡ್ತಾರೆ. ಸೊ ಯಾವತ್ತೇ ಆಗಿರಲಿ, ಒಂದು ಸೂಪರ್ ಸ್ಟಾರ್ ಇದ್ದಾರೆ ಅಂದಮೇಲೆ ಅವರು ಸ್ವಲ್ಪ ಅವ್ರು ಯಾವ ಥರ ನಡೀತಾರೆ ಅದೇ ರೀತಿಯಲ್ಲಿ ಅವ್ರ ಫ್ಯಾನ್ಸ್ ನಡೀತಾರೆ. ಸೊ ಡಿವೋರ್ಸ್ಗಳು ಕಮ್ಮಿ ಆಗಬೇಕಂತ ಹೇಳ್ತೀನಿ ಅಷ್ಟೇ. ಹಾಂ, ಅಂಥವ್ರಿಗೆಲ್ಲ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಏನಂದರೆ, ಯೋಗ್ಯತೆ ಇಲ್ಲ ಅಂದಮೇಲೆ ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಸಿಲ್ಲಿ ರೀಸನ್ಗೆಲ್ಲ ಚಂದನ್ ಶೆಟ್ಟಿ ಅವ್ರು ನೀವೇ ನೋಡಿರ್ತೀರಾ, ಏನೋ ಉಪ್ಪು ಹಾಕಿಲ್ಲ, ಅದು ಹಾಕಿಲ್ಲ, ಏನೇನೋ ಸಿಲ್ಲಿ ರೀಸನ್ಸ್ ಅವೆಲ್ಲ. ಈ ಥರ ಇದ್ದಿದ್ರೆ ಅಂದರೆ ಇವ್ರಿಗೆ ಮದುವೆ ಆಗಿ 2ನೇ ದಿನಕ್ಕೇ ಮಾಡ್ಕೋಬೋದಿತ್ತಲ್ಲ. ಏನಕ್ಕೆ 2 ವರ್ಷ 3 ವರ್ಷ ತೊಗೊಳೋದು? ಇವರು ಅವಾಗಲೇ ಮಾಡ್ಕೋಬೋದಿತ್ತು. ಸೊ ಇವ್ರಿಗೇನಂದರೆ ಒಂದು ಎಂಜಾಯ್ಮೆಂಟ್ ಬೇಕಷ್ಟೇ. ಆ ಎಂಜಾಯ್ಮೆಂಟ್ ಮುಗೀತಂದರೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಇಂಟ್ರೆಸ್ಟ್ ಕಮ್ಮಿ ಆದಮೇಲೆ ಇವ್ರು ಡಿವೋರ್ಸ್ ಮಾಡ್ಕೊತಾರೆ ಅಷ್ಟೇ. ಬೇರೆ ಕಡೆ ಇಂಟ್ರೆಸ್ಟ್ ಇರುತ್ತೆ ಇವ್ರಿಗೆ, ಆ ಕಾರಣದಿಂದ ಇವ್ರು ಮಾಡ್ಕೊತಾರೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಹಾಂ, ಇವಾಗ ದರ್ಶನ್ ಸರ್ ಅವರು ಆರೋಪಕ್ಕೊಳಗಾಗಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದರ್ಶನ್ ಸರ್ ಅವ್ರದ್ದು ನೋಡಿ, ನೀವು ಇವಾಗ ಅದೊಂದು ಕೊಲೆ ಕೇಸ್ ಆಗಿದೆ. ಏನೋ ನಾರ್ಮಲ್ ಏನಾದರೂ ಆಗಿದ್ದಿದ್ರೆ, ಹೊಡೆದಿರಿದ್ರೆ ಏನೋ, ಅದು ಕೊಲೆ ಕೇಸ್ ಆಗಿರೋದ್ರಿಂದ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಿದೆ ಅಲ್ವಾ. ಪೂರ್ತಿ ಇನ್ವೆಸ್ಟಿಗೇಷನ್ ಆದಮೇಲೆ ಅಕಸ್ಮಾತ್ ಏನಾದರೂ ಅವರು ತಪ್ಪು ಮಾಡಿದಾರೆ ಅಂತ ಆದರೆ ಆವಾಗ ಶಿಕ್ಷೆ ಆಗಲಿ. ಏನಕ್ಕಂದರೆ ತಪ್ಪು ಮಾಡೋ ಶಿಕ್ಷೆ ಆಗಲೇಬೇಕು. ಇವಾಗ ಒಂದು ಮಗ ಸತ್ತಿದಾನ ಅಂದಮೇಲೆ ಅವ್ರ ಫ್ಯಾಮ್ಲಿಗೆ ಎಷ್ಟು ದುಃಖ ಆಗಿರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ. ಸೊ ಅದನ್ನು ಇವಾಗ ಏನು ಮಾಡ್ತಾರೆ ಅಂತ ನೋಡಿ, ಇದು ಸ್ಕ್ರಿಪ್ಟೆಡ್ ಇದೆ ಒಂಥರ ಲೈಫು. ಯಾವ ಥರ ಸ್ಕ್ರಿಪ್ಟೆಡ್ ಅಂದರೆ, ಇವಾಗ ಅವ್ರ ಹತ್ರ ದುಡ್ಡಿದೆ, ನಾಳೆ ದಿನ ಇವರೇನು ಮಾಡ್ತಾರೆ, ಒಂದು ಈ ಸಪ್ತಸಾಗರದ ಆಚೆಲ್ಲ ಮೂವಿ ಹೆಂಗಿದೆ, ಯಾವ ಥರ ದುಡ್ಡು ಕೊಟ್ಟು ಬೇರೆಯವ್ನು ತೊಗೊಂಬರ್ತಾರೆ, ಹಂಗೆ ಆಗುತ್ತೆ ಇದೂ. ನಾನು ಹೇಳೋದು ಇಷ್ಟೇ, ಇಷ್ಟು ದಿನ ಏನಕ್ಕೆ ತೊಗೊತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಏನಕ್ಕಂದರೆ ಆಲ್ರೆಡಿ ಗೊತ್ತಿರೋ ವಿಷಯನೇ ಎಲ್ಲರಿಗೂ. ದರ್ಶನ್ ಸರ್ ಒಳ್ಳೆಯವರೇ, ಏನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಆ್ಯಸ್ ಅ ಡಿ ಬಾಸ್ ಫ್ಯಾನ್ ಅಂತ ಹೇಳ್ತೀರಾ, ಆಮೇಲೆ ನೀವು ಅವ್ರನ್ನೇ ಸಪೋರ್ಟ್ ಮಾಡ್ತೀರಾ. ನಿನ್ನೆ ಒಂದು ಇಂಟರ್ವ್ಯೂ ನೋಡಿದೆ, ಅದರಲ್ಲಿ ಒಬ್ಬ ಹುಡುಗ ಏನಂತಿದ್ದಾನಂದರೆ, ನಮ್ಮ ಬಾಸು ಏನೇ ತಪ್ಪು ಮಾಡಿದ್ರು ನಾವು ಅವ್ರ ಹಿಂದೆ ನಿಲ್ತೀವಿ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ತಪ್ಪು. ನಾಳೆ ದಿನ ಮತ್ತೆ ಇನ್ನೊಂದು ತಪ್ಪು ಮಾಡಿದ್ರೆ ನೀವು ಅವಾಗಲೂ ನಿಲ್ತೀರಾ? ಇವಾಗ ಅದೇ ಕೊಲೆ ನಿಮ್ಮ ಮನೇಲಾದರೆ ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀರಾ? ಅವಾಗ ನೀವು ನಿಲ್ತೀರಾ? ಇಲ್ಲ ತಾನೆ, ನಮ್ಮ ಅಣ್ಣ ಇವತ್ತು ಈ ಥರ ಆಗಿದ್ದಾರೆ, ಸೊ ಅವ್ರಿಗೆ ನಾನು ಜಸ್ಟಿಸ್ ತೊಗೊಂಬರ್ಬೇಕಂತ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಂದರೆ, ನಾವು ಯಾವ ಥರ ಸಮಾಜದಲ್ಲಿ ಬದುಕ್ತಿದ್ದೀವಿ ಅಂದರೆ, ಇಲ್ಲಿ ಎಷ್ಟೇ ಗೊತ್ತಿರುತ್ತೆ ಇವ್ರಿಗೆಲ್ಲ ಏನು ಕೆಟ್ಟದ್ದು ನಡೀತಿದೆ ಅಂತ, ಆದರೂ ಅದನ್ನು ಮರೆತು ಮತ್ತೆ ತಿರ್ಗಿ ಅವ್ರನ್ನೇ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾರೆ. ಲೈಕ್ ಇವಾಗ ನೋಡಿ, ದರ್ಶನ್ ಸರ್ ಇದೇನು ಕೇಸ್ ಇದೆ ಅಲ್ಲ, ಇದೊಂದು ಮಿನಿಮಮ್ ಏನಿಲ್ಲ 1 ಮಂತ್ ನಡೆಯುತ್ತೆ. 1 ಮಂತ್ ಆದಮೇಲೆ ಇದನ್ನೆಲ್ಲ ಎಲ್ಲರೂ ಮರ್ತೋಗ್ಬಿಡ್ತಾರೆ. ನೆಕ್ಸ್ಟ್ ಮತ್ತೆ ಮೂವಿ ಬರುತ್ತೆ, ಇದೇ ಜನ ಮತ್ತೆ ಅದನ್ನು ಹಿಟ್ ಮಾಡ್ತಾರೆ, ಇವರೇ ಮತ್ತೆ ಬೆಳೆಸಬೇಡಿ ಅಂತ ಏನು ಹೇಳ್ತಾ ಇಲ್ಲ. ನೋಡಿ, ಅವ್ರ ಕಲೆಗೆ ಎಲ್ಲರೂ ಮೆಚ್ತಾರೆ. ಸೊ ಈ ಥರ ತಪ್ಪು ಮಾಡಿದಾಗ ಒಂದು ಸ್ವಲ್ಪ ಬುದ್ಧಿ ಹೇಳಿ ಮುಂದೆ ನಡ್ಕೊಂಡು ಹೋಗೋದು ನನ್ನ ಅಭಿಪ್ರಾಯ ಅಂತ ಹೇಳ್ತೀನಿ. ದರ್ಶನ್ ಸರ್ ಅವರು ಬಿಗ್ ಸ್ಟಾರ್ ಅಂತಲೇ ಹೇಳ್ಬೋದು ನಮ್ಮ ಸ್ಯಾಂಡಲ್ವುಡಲ್ಲಿ. ಸೊ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿರೋದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ ಮ್ಯಾಮ್, ನಾನು ಅವತ್ತು ನಮ್ಮದು ಅಲ್ಲೇ ಇರೋದು, ಹತ್ರನೇ ಕೊಲೆ ಎಲ್ಲಿ ಬಾಡಿ ಸಿಕ್ತು ಅಲ್ಲೇ ಹತ್ರನೇ ಇದೆ ನಮ್ಮ ಮನೇನು. ಸೊ ನಾನು ಅವತ್ತು ಕಾಲೇಜಿಗೆ ಹೋಗ್ತಿದ್ದೆ, ನನಗೂ ಗೊತ್ತಿರಲಿಲ್ಲ ಅದು ಯಾರು ಬಾಡಿ ಅಂತ. ನಾನು ಯೂಶ್ವಲಿ ಗೊತ್ತಲ್ವ, ನಾನು ನೋಡಿದ್ದೀನಿ ಬೆಳಗ್ಗೆ ಕಾಲೇಜ್ ಹೋಗೋ ಟೈಮಲ್ಲಿ ಅಲ್ಲಿ ಆಂಬ್ಯುಲೆನ್ಸ್ ಎಲ್ಲ ಇತ್ತು. ಸೊ ನಾನು ನೋಡಿಕೊಂಡೇ ಹೋದೆ. ಯೂಶ್ವಲಿ ಎಲ್ಲ ಇರುತ್ತಲ್ವ, ಕುಡ್ಕೊಂಡು ಯಾರನ್ನ ಇರ್ತಾನೆ. ಆಮೇಲೆ ನಾನು ಅಲ್ಲಿಂದ ಕಾಮಾಕ್ಷಿ ಪಳ್ಳ ಇದ್ರ ಮೇಲೆ ಭಯ ಹೋಗ್ತಿದ್ನಲ್ಲ. ಸೊ ಆ ಮೂಮೆಂಟಲ್ಲಿ ಅಲ್ಲಿ ನೋಡಿದೆ, ಜನ ಜಾಸ್ತಿ ಇದ್ದರು. ನಾನು ಎಲ್ಲೋ ಕೊಲೆ ಕೇಸ್ ಆಗಿರುತ್ತೆ, ನನಗೆ ಗೊತ್ತಿರಲಿಲ್ಲ ಈ ದರ್ಶನ್ ಸರ್ ಕೇಸ್ ಅಂತ. ಯಾವಾಗ ಅಲ್ಲೋಗಿ ಕ್ಲಾಸಲ್ಲಿ ಕೂತ್ಕೊಂಡಾದ್ಮೇಲೆ ನಾನು ಯೂಟ್ಯೂಬ್ ಹೋಗಿ ಸುಮ್ಮನೆ ನೋಡಿದೆ ಏನಾಗಿದೆ ಕಾಮಾಕ್ಷಿ ಪಳ್ಳ ನ್ಯೂಸ್ ಇವತ್ತು. ಸೊ ಅವಾಗ ನೋಡಿದರೆ ಅಲ್ಲಿ ಹೆಡ್ಲೈನಲ್ಲಿ ದರ್ಶನ್ ಅರೆಸ್ಟ್ ಅಂತ ಬಂತಲ್ಲ. ಸೊ ಸ್ವಲ್ಪ ಶಾಕ್ ಅನ್ನಿಸ್ತು, ಏನು ಈ ಥರ ಸಡನ್ನಾಗಿ ಒಬ್ಬ ಸ್ಟಾರ್ ಹಿಂಗೆಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತ. ಆವಾಗ ಒಂಥರ ಏನು ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಒಂದು ಸ್ಟಾರ್ ಆಗಿ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯನಾ? ಅದು ಎಲ್ಲರಿಗೂ ಶಾಕಿಂಗ್ ನ್ಯೂಸೇ. ಬಟ್ ಈ ಥರ ಮಾಡಬಾರ್ದಿತ್ತು ಅಂತ ನನ್ನ ಅನಿಸಿಕೆ. ನೋಡಿ, ತಪ್ಪು ಎಲ್ಲರೂ ಮಾಡ್ತಾರೆ. ಆ ಹುಡುಗ ತಪ್ಪು ಮಾಡಿದ್ದಾನೆ ಒಪ್ಕೊಳ್ಳೋಣ. ಮೇ ಬಿ ಇವರು ಪೊಲೀಸ್ ಅವ್ರ ಹತ್ರ ಹೇಳಿ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ಅಭಿಪ್ರಾಯ ಮಾಡ್ತೀನಿ. ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಇವ್ರು ಏನೋ ಕಾಲ್ ಮಾಡಿ ಈ ಥರ ಒಬ್ಬರು ಹುಡುಗ ಹಿಂಗೆ ಮಾಡ್ತಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ ಅಂದಿದ್ರೆ ಎಲ್ಲರೂ ನೋಡ್ಕೊತಿದ್ರು.
ಒಂದು ದರ್ಶನ ಚಾಲೆಂಜ್ ಡಿ ಬಾಸ್ ಅವ್ರು ಕಾಲ್ ಮಾಡಿದ್ದಾರೆ, ಈ ಕೇಸ್ ನಾನು ನೋಡ್ಕೊಳ್ಳೇಬೇಕು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಇವ್ರು ನೋಡ್ಕೊತಿದ್ರು. ಬಟ್ ಈ ಥರ ತೊಗೊಂಬಂದು ಇಷ್ಟು ಹೀನಾಗಿ ಹೊಡೆಯೋದು ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ನೋಡಿ ಇದು ಯಾವ ಥರ ಆಗುತ್ತೆ ಗೊತ್ತಾ, ಎಂಡಿಂಗಲ್ಲಿ ನಾನೇನು ಒಪಿನಿಯನ್ ಹೇಳ್ತೀನಿ ಅಂದರೆ ಇದ್ರ ಮೇಲೆ, ಪುಣೆಯಲ್ಲಿ ಒಂದು ಕೇಸ್ ನಡೀತು, ಅದು ಪೋರ್ಟ್ಸ್ ಕಾರಿಂದ ಆಕ್ಸಿಡೆಂಟ್ ಆಗಿ. ಸೊ ಅದರಲ್ಲಿ ಯಾವ ಥರ ನಡೀತು ಅಂದರೆ, ದುಡ್ಡು ಕೊಟ್ಟು ಅದೇ ಪೊಲೀಸ್ ಸ್ಟೇಷನ್ ಪಿಜ್ಜಾ ಕೊಡೋದು, ಆಮೇಲೆ ಕಾನೂನಿಗೆ ಅವರು ಹೊಡೆದಿರೋದು ಅಷ್ಟು ಸ್ಪೀಡಲ್ಲಿ. ಒಂದು 19 ಇಯರ್ ಏಜ್ ಹುಡುಗ ಒಂದು 2-3 ಇರೋ ಕೋಟಿ ಕಾರ್ನ 160 ಸ್ಪೀಡಲ್ಲಿ ಹೋಗಿ ಒಂದೆರಡು ಜನನ ಇದು ಆಕ್ಸಿಡೆಂಟ್ ಮಾಡ್ತಿದ್ದಾನಂದರೆ ಅದಕ್ಕೆ ಒಂದು ಕಠಿಣ ಶಿಕ್ಷೆ ಕೊಡಬೇಕು. ಅದು ಬಿಟ್ಟು ಒಂದು ಪ್ರಬಂಧ ಬರೀ 300 ಹೊಡೆದಂದರೆ ಅದು ತಪ್ಪಲ್ವಾ? ಅವ್ರ ಅಪ್ಪ ಬಿಸ್ನೆಸ್ ಮ್ಯಾನ್ ಇದ್ದರು, ಅದಕ್ಕೆ ದುಡ್ಡು ಕೊಟ್ಟು ಅವರು ಆ ಥರ ಮಾಡಿದ್ರು. ಅಕಸ್ಮಾತ್ ಅಲ್ಲಿ ಯಾರು ಬಡ ಜನ ಇದ್ದಿದ್ರೆ ಅವರು ಆವಾಗಲೇ ಇದ್ದು ಏನೋ ಒಂದು 10-15 ವರ್ಷದ್ದು ಕೇಸ್ ಹಾಕಿ ಒಳಗಡೆ ಆಗ್ತಿದ್ರು. ಅದಕ್ಕೆ ನೋಡಿ, ಇವಾಗ ದುಡ್ಡಿದ್ರೇ ದುನಿಯಾ ಅಂತಾರಲ್ಲ, ಹಂಗೆ ಆಗ್ಬಿಟ್ಟಿದೆ. ಹಂಗಿರಬಾರ್ದು. ಸಮಾಜದಲ್ಲಿ ಒಂದು ಜಸ್ಟಿಸ್ ಇದೆ ಅಂದಮೇಲೆ ಅದಕ್ಕೆ ಒಂದು ಬೆಲೆ ಇರಬೇಕು. ಅದೇ ಇಲ್ಲ ಅಂದರೆ ಮತ್ತೆ 1950 ಬಂದಿರೋಂಥ ರಿಪಬ್ಲಿಕ್, ಆ ಕಾನ್ಸ್ಟಿಟ್ಯೂಷನ್ ಏನಿದೆ ಅದಕ್ಕೆ ಮರ್ಯಾದೆ ಇರೋಲ್ಲ. ಸೊ ನಾನು ಹೇಳೋದಿಷ್ಟೇ, ದುಡ್ಡಿಗೋಸ್ಕರ ಏನೇನೋ ಏನಿದೆ ಅದು ತೀರ್ಪನ್ನು ಕೊಡಬೇಡಿ. ಕೊಲೆ ಅದೇನಾದರೂ ಆಗಿದೆ ಅಂದರೆ ಅದಕ್ಕೆ ತಕ್ಕ ಶಿಕ್ಷೆ ಕೊಡಿ, ಇಷ್ಟೇ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.